Thank you, thank you. Hallelujah, hallelujah, hallelujah. Thank you, Lord. Thank you. ಯೇಸು ರಾಜ, ನಿನ್ನ ಹೃದಯ ಬಡಿತ ಅರಿತುಕೊಳ್ಳಲು ಭಾಗ್ಯ ನೀಡಯ್ಯ. ನಿನ್ನ ಬಯಕೆಯೆಲ್ಲ ಈಡೇರಿಸಲು ಕೃಪೆ ನೀಡಯ್ಯ. ಯೇಸು ರಾಜ, ನಿನ್ನ ಅರಿತುಕೊಳ್ಳಲು ಭಾಗ್ಯ ನೀಡಯ್ಯ. ನಿನ್ನ ಬಯಕೆಯೆಲ್ಲ ಈಡೇರಿಸಲು ಕೃಪೆ ನೀಡಯ್ಯ. ಯೇಸು ರಾಜ, ನಿನ್ನ ಹೃದಯ ಬಡಿತ ಅರಿತುಕೊಳ್ಳಲು ಭಾಗ್ಯ ನೀಡಯ್ಯ. ನಿನ್ನ ಬಯಕೆಯೆಲ್ಲ ಈಡೇರಿಸಲು ಕೃಪೆ ನೀಡಯ್ಯ. ಒಂದೇ ಒಂದು ಜೀವನವು, ಒಂದೇ ಒಂದು ಜೀವನವು ಅರ್ಪಿಸುವೆ ನಿನಗಾಗಿ ನನ್ನ ಸಂಪೂರ್ಣವಾಗಿ. ಅರ್ಪಿಸುವೆ ನಿನಗಾಗಿ ನನ್ನ ಸಂಪೂರ್ಣವಾಗಿ. ಯೇಸು ರಾಜ, ನಿನ್ನ ಹೃದಯ ಬಡಿತ ಅರಿತುಕೊಳ್ಳಲು ಭಾಗ್ಯ. ನಿನ್ನ ಬಯಕೆಯಲ್ಲ ಈಡೇರಿಸಲು ಕೃಪೆ ನೀಡಯ್ಯ. ಯೇಸು ರಾಜ, ನಿನ್ನ ಹೃದಯ ಬಡಿತ ಅರಿತುಕೊಳ್ಳಲು ಭಾಗ್ಯ ನೀಡಯ್ಯ. ನಿನ್ನ ಬಯಕೆಯೆಲ್ಲ ಈಡೇರಿಸಲು ಕೃಪೆ ನೀಡಯ್ಯ. ಒಂದೇ ಒಂದು ಜೀವನವು, ಒಂದೇ ಒಂದು ಜೀವನವು ಅರ್ಪಿಸುವೆ ನಿನಗಾಗಿ ನನ್ನ ಸಂಪೂರ್ಣವಾಗಿ. ಅರ್ಪಿಸುವೆ ನಿನಗಾಗಿ ನನ್ನ ಸಂಪೂರ್ಣವಾಗಿ. ಯೇಸು ರಾಜ, ನಿನ್ನ ಹೃದಯ ಬಡಿತ ಅರಿತುಕೊಳ್ಳಲು ಭಾಗ್ಯ ನೀಡಯ್ಯ. ಬಯಕೆಯೆಲ್ಲ ಈಡೇರಿಸಲು ಕೃಪೆ ನೀಡಯ್ಯ. ನಿನ್ ಹೃದಯ ಹರ್ಷಿಸಲು ಬಾಳಬೇಕು. ನಿನ್ ಹೃದಯ ಹರ್ಷಿಸಲು ಬಾಳಬೇಕು. ನಿನ್ ಚಿತ್ತ ಮಾಡಿನ ಮುಗಿಸಬೇಕು. ನಿನ್ ಚಿತ್ತ ಮಾಡಿನ ಮುಗಿಸಬೇಕು. ಯೇಸು ರಾಜ, ನಿನ್ನ ಹೃದಯ ಬಡಿತ ಅರಿತುಕೊಳ್ಳಲು ಭಾಗ್ಯ ನೀಡಯ್ಯ. ನಿನ್ನ ಬಯಕೆಯೆಲ್ಲ ಈಡೇರಿಸಲು ಕೃಪೆ ನೀಡಯ್ಯ. ಡ್ಯಾಡಿ ನೋಡಿ ಹೇಳೋಣ. ಯೇಸು ರಾಜ, ನಿನ್ನ ಹೃದಯ ಬಡಿತ ಅರಿತುಕೊಳ್ಳಲು ಭಾಗ್ಯ ನೀಡಯ್ಯ. ನಿನ್ನ ಬಯಕೆಯೆಲ್ಲ ಈಡೇರಿಸಲು ಕೃಪೆ ನೀಡಯ್ಯ. ಒಂದೇ ಒಂದು ಜೀವನವು, ಒಂದೇ ಒಂದು ಜೀವನವು ಅರ್ಪಿಸುವೆ ನಿನಗಾಗಿ ನನ್ನ ಸಂಪೂರ್ಣವಾಗಿ. ಸಮರ್ಪಣೆಯೊಂದಿಗೆ ಹಾಡೋಣ. ನನ್ನ ಸಂಪೂರ್ಣವಾಗಿ. ಯೇಸು ರಾಜ, ಹೃದಯ ಬಡಿತ ಅರಿತುಕೊಳ್ಳಲು ಭಾಗ್ಯ ನೀಡಯ್ಯ. ನಿನ್ನ ಬಯಕೆಯೆಲ್ಲ, ಹೌದು ಡ್ಯಾಡಿ, ಕೃಪೆ ನೀಡಯ್ಯ. ನಶಿಸುವ ಆತ್ಮಗಳ ನೆನೆಸಬೇಕು. ನಶಿಸುವ ಆತ್ಮಗಳ ನೆನೆಯಬೇಕು. ಆತ್ಮಭಾರದಿಂದ ನಾ ಅಲೆಯಬೇಕು. ಆತ್ಮಭಾರದಿಂದ ನಾ ಅಲೆಯಬೇಕು. ಒಂದೇ ಒಂದು ಜೀವನವು, ಒಂದೇ ಒಂದು ಜೀವನವು
ಅರ್ಪಿಸುವೆ ನಿನಗಾಗಿ ನನ್ನ ಸಂಪೂರ್ಣವಾಗಿ, ಅರ್ಪಿಸುವೆ ನಿನಗಾಗಿ ನನ್ನ ಸಂಪೂರ್ಣವಾಗಿ. ಯೇಸು ರಾಜ, ನಿನ್ನ ಹೃದಯ ಬಡಿತ ಅರಿತುಕೊಳ್ಳಲು ಭಾಗ್ಯ ನೀಡಯ್ಯ. ನಿನ್ನ ಬಯಕೆಯಲ್ಲ ಈಡೇರಿಸಲು ಕೃಪೆ ನೀಡಯ್ಯ. ಯೇಸು ರಾಜ, ಹೃದಯ ಬಡಿತ ಅರಿತುಕೊಳ್ಳಲು ಭಾಗ್ಯ ನೀಡಯ್ಯ. ನಿನ್ನ ಬಯಕೆಯಲ್ಲ ಈಡೇರಿಸಲು ಕೃಪೆ ನೀಡಯ್ಯ. ಲೋಕದ ಪಾಲಿಗೆ ಸಾಯಬೇಕು, ಲೋಕದ ಪಾಲಿಗೆ ಸಾಯಬೇಕು, ನಿನಗೆ ನಿಜ ದಾಸನಾಗಿ ದುಡಿಯಬೇಕು, ನಿನಗೆ ನಿಜ ದಾಸನಾಗಿ ದುಡಿಯಬೇಕು. ಹೆಸರೊಂದು ಜೀವಿತವು, ಒಂದೇ ಒಂದು ಜೀವನವು, ಅರ್ಪಿಸುವೆ ನಿನಗಾಗಿ ನನ್ನ ಸಂಪೂರ್ಣವಾಗಿ, ಅರ್ಪಿಸುವೆ ನಿನಗಾಗಿ ನನ್ನ ಸಂಪೂರ್ಣವಾಗಿ. ಯೇಸು ರಾಜ, ನಿನ್ನ ಹೃದಯ ಬಡಿತ ಅರಿತುಕೊಳ್ಳಲು ಡ್ಯಾಡಿಯ ನೋಡಿ ಹೇಳೋಣ, ನಿನ್ನ ಎದೆ ಬಡಿತ ನನಗೆ ಗೊತ್ತಾಗ್ಲಿಪ್ಪ, ನಿನ್ನ ಆಸೆ ಆಕಾಂಕ್ಷೆ ಎಲ್ಲ ಗೊತ್ತಾಗ್ಲಿ, ಅದನ್ನ ಈಡೇರಿಸಲು ನನಗೆ ಕೃಪೆ ಕೊಡು ಡ್ಯಾಡಿ. ಯೇಸು ರಾಜ, ನಿನ್ನ ಹೃದಯ ಬಡಿತ ಅರಿತುಕೊಳ್ಳಲು ಭಾಗ್ಯ ನೀಡಯ್ಯ. ನಿನ್ನ ಬಯಕೆಯಲ್ಲ ಈಡೇರಿಸಲು ಕೃಪೆ ನೀಡಯ್ಯ. ಎಲ್ಲರನ್ನು ನಿನ್ನ ಬಳಿಗೆ ನಡೆಸಬೇಕು, ಎಲ್ಲರನ್ನು ನಿನ್ನ ಬಳಿ ನಡೆಸಬೇಕು, ನಿನಗೆ ಘನ ಮಹಿಮೆ ನೀಡಬೇಕು, ನಿನಗೆ ಘನ ಮಹಿಮೆ ನೀಡಬೇಕು. ಒಂದೇ ಒಂದು ಜೀವನವು, ಒಂದೇ ಒಂದು ಜೀವನವು, ಅರ್ಪಿಸುವೆ ನಿನಗಾಗಿ ನನ್ನ ಸಂಪೂರ್ಣವಾಗಿ, ಅರ್ಪಿಸುವೆ ನಿನಗಾಗಿ ನನ್ನ ಸಂಪೂರ್ಣವಾಗಿ. ಯೇಸು ರಾಜ, ನಿನ್ನ ಹೃದಯ ಬಡಿತ ಹೌದು ಅರಿತುಕೊಳ್ಳಲು ಭಾಗ್ಯ ನೀಡಯ್ಯ. ನಿನ್ನ ಬಯಕೆಯೆಲ್ಲ ಈಡೇರಿಸಲು ಕೃಪೆ ನೀಡಯ್ಯ. ಯೇಸು ರಾಜ, ನಿನ್ನ ಹೃದಯ ಬಡಿತ ಅರಿತುಕೊಳ್ಳಲು ಭಾಗ್ಯ ನೀಡಯ್ಯ. ಹೌದು ಡ್ಯಾಡಿ, ಬಯಕೆಯೆಲ್ಲ ಈಡೇರಿಸಲು ಕೃಪೆ ನೀಡಯ್ಯ. ಲೋಕದ ಪಾಲಿಗೆ ಸಾಯಬೇಕು, ಲೋಕದ ಪಾಲಿಗೆ ಸಾಯಬೇಕು, ನಿನಗೆ ನಿಜ ದಾಸನಾಗಿ ದುಡಿಯಬೇಕು, ನಿನಗೆ ನಿಜ ದಾಸನಾಗಿ ದುಡಿಯಬೇಕು. ಒಂದೇ ಒಂದು ಜೀವನವು, ಒಂದೇ ಒಂದು ಜೀವನವು, ಅರ್ಪಿಸುವೆ ನಿನಗಾಗಿ ನನ್ನ ಸಂಪೂರ್ಣವಾಗಿ, ಅರ್ಪಿಸುವೆ ನಿನಗಾಗಿ ನನ್ನ ಸಂಪೂರ್ಣವಾಗಿ. ಯೇಸು ರಾಜ, ನಿನ್ನ ಹೃದಯ ಬಡಿತ ಅರಿತುಕೊಳ್ಳಲು ಭಾಗ್ಯ ನೀಡಯ್ಯ. ನಿನ್ನ ಬಯಕೆಯೆಲ್ಲ ಈಡೇರಿಸಲು ಕೃಪೆ ನೀಡಯ್ಯ. ಯೇಸು ರಾಜ, ನಿನ್ನ ಹೃದಯ ಬಡಿತ ಅರಿತುಕೊಳ್ಳಲು ಭಾಗ್ಯ ನೀಡಯ್ಯ. ನಿನ್ನ ಬಯಕೆಯೆಲ್ಲ ಈಡೇರಿಸಲು ಕೃಪೆ ನೀಡಯ್ಯ. ನಿನ್ ಹೃದಯ ಹರ್ಷಿಸಲು ಬಾಳಬೇಕು, ನಿನ್ ಹೃದಯ ಹರ್ಷಿಸಲು ಬಾಳಬೇಕು, ನಿನಗೆ ನಿಂಚಿತ್ತ ಮಾಡಿನ ಮುಗಿಸಬೇಕು, ನಿಂಚಿತ್ತ ಮಾಡಿನ
ಮುಗಿಸಬೇಕು. ಯೇಸುವೇ ಒಂದು ಜೀವನವು, ಒಂದೇ ಒಂದು ಜೀವನವು, ಅರ್ಪಿಸುವೆ ನಿನಗಾಗಿ ನನ್ನ ಸಂಪೂರ್ಣವಾಗಿ, ಅರ್ಪಿಸುವೆ ನಿನಗಾಗಿ ನನ್ನ ಸಂಪೂರ್ಣವಾಗಿ. ಯೇಸು ರಾಜ, ನಿನ್ನ ಹೃದಯ ಬಡಿತ ಅರಿತುಕೊಳ್ಳಲು ಭಾಗ್ಯ ನೀಡಯ್ಯ. ಹೌದು ಡ್ಯಾಡಿ, ನಿನ್ನ ಬಯಕೆಯೆಲ್ಲ ಈಡೇರಿಸಲು ಕೃಪೆ ನೀಡಯ್ಯ. ಯೇಸು ರಾಜ, ನಿನ್ನ ಹೃದಯ ಬಡಿತ ಅರಿತುಕೊಳ್ಳಲು ಭಾಗ್ಯ ನೀಡಯ್ಯ. ನಿನ್ನ ಬಯಕೆಯಲ್ಲ ಈಡೇರಿಸಲು ಕೃಪೆ ನೀಡಯ್ಯ. ನಶಿಸುವ ಆತ್ಮಗಳ ನೆನೆಸಬೇಕು, ನಶಿಸುವ ಆತ್ಮಗಳ ನೆನೆಯಬೇಕು. ಆತ್ಮಭಾರದಿಂದ ನಾ ಅಲೆಯಬೇಕು, ಆತ್ಮಭಾರದಿಂದ ನಾ ಅಲೆಯಬೇಕು. ಒಂದೇ ಒಂದು ಜೀವನವು, ಒಂದೇ ಒಂದು ಜೀವನವು, ಅರ್ಪಿಸುವೆ ನಿನಗಾಗಿ ನನ್ನ ಪೂರ್ಣವಾಗಿ, ಅರ್ಪಿಸುವೆ ನಿನಗಾಗಿ ನನ್ನ ಸಂಪೂರ್ಣವಾಗಿ. ಯೇಸು ರಾಜ, ನಿನ್ನ ಹೃದಯ ಬಡಿತ ಅರಿತುಕೊಳ್ಳಲು ಭಾಗ್ಯ ನೀಡಯ್ಯ. ಹೌದು ಡ್ಯಾಡಿ, ನಿನ್ನ ಬಯಕೆಯೆಲ್ಲ ಈಡೇರಿಸಲು ಕೃಪೆ ನೀಡಯ್ಯ. ಯೇಸು ರಾಜ, ನಿನ್ನ ಹೃದಯ ಬಡಿತ ಅರಿತುಕೊಳ್ಳಲು ಭಾಗ್ಯ ನೀಡಯ್ಯ. ನಿನ್ನ ಬಯಕೆಯೆಲ್ಲ ಈಡೇರಿಸಲು ಕೃಪೆ ನೀಡಯ್ಯ. ಎಲ್ಲರನ್ನೂ ನಿನ್ನ ಬಳಿ ನಡೆಸಬೇಕು, ಎಲ್ಲರನ್ನೂ ನಿನ್ನ ಬಳಿ ನಡೆಸಬೇಕು. ನಿನಗೆ ಘನ ಮಹಿಮೆ ನೀಡಬೇಕು, ನಿನಗೆ ಘನ ಮಹಿಮೆ ನೀಡಬೇಕು. ಒಂದೇ ಒಂದು ಜೀವನವು, ಒಂದೇ ಒಂದು ಜೀವನವು, ಅರ್ಪಿಸುವೆ ನಿನಗಾಗಿ ನನ್ನ ಸಂಪೂರ್ಣವಾಗಿ, ಅರ್ಪಿಸುವೆ ನಿನಗಾಗಿ ನನ್ನ ಸಂಪೂರ್ಣವಾಗಿ. ಯೇಸು ರಾಜ, ನಿನ್ನ ಹೃದಯ ಬಡಿತ ಅರಿತುಕೊಳ್ಳಲು ಭಾಗ್ಯ ನೀಡಯ್ಯ. ನಿನ್ನ ನನ್ಗೇಸುವೆ ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನನ್ ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ಹೌದು ಡ್ಯಾಡಿ, ಎಂದೆಂದು ನನ್ ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ಹೌದು ಡ್ಯಾಡಿ, ನನ್ ಕುರುಬನು ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ ಕುರುಬನು ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ ಪ್ರಿಯನೇ, ನನ್ ಪ್ರಿಯನೇ, ನನ್ನೇಸುವೆ, ನನ್ ಪ್ರಿಯನೇ, ನನ್ನೇಸುವೆ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ,
ಸಮ್ಮುಖದಿ ಸಂತೋಷ, ಪರಿಪೂರ್ಣ ಸಂತೋಷ. ಹೌದು ಡ್ಯಾಡಿ, ನಿನ್ ಸಮ್ಮುಖದಿ, ಹೌದಪ್ಪ, ಸಂತೋಷ, ಪರಿಪೂರ್ಣ ಸಂತೋಷ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ನನ್ ಪ್ರಿಯನೇ, ನನ್ ಯೇಸುವೇ, ನನ್ ಪ್ರಿಯನೇ, ನನ್ನೇಸುವೇ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ. ಹೌದು ಡ್ಯಾಡಿ, ನನ್ ಮುಂದೆ ನೀನೇ ಅಯ್ಯ. ನನ್ ಹೃದಯ ಹರ್ಷಿಸಿದೆ, ನನ್ ಮನವು ನಲಿದಾಡಿದೆ. ಹೌದು ಡ್ಯಾಡಿ, ನನ್ ಹೃದಯ ಹರ್ಷಿಸಿದೆ, ನನ್ ಮನವು ನಲಿದಾಡಿದೆ. ನನ್ನ ಕಾಯುವ ನನ್ನ ತಂದೆ, ನನ್ನೆಲ್ಲ ಆಸ್ತಿ ನೀನೇ. ನನ್ನ ಕಾಯುವ ನನ್ನ ತಂದೆ, ನನ್ನೆಲ್ಲ ಆಸ್ತಿ ನೀನೇ. ನನ್ ಪ್ರಿಯನೇ, ನನ್ನೇಸುವೆ, ನನ್ ಪ್ರಿಯನೇ, ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ. ನನ್ನ ಸ್ವಾಸ್ಥ್ಯ, ನನ್ನ ಪಾಲು, ಎಲ್ಲವೂ ನೀನೇ ಅಯ್ಯ. ಹೌದು ಡ್ಯಾಡಿ, ನನ್ನ ಸ್ವಾಸ್ಥ್ಯ, ನನ್ನ ಪಾಲು, ಎಲ್ಲವೂ ನೀನೇ ಅಯ್ಯ. ನನ್ನಲ್ಲೇ ನೆಲೆಸಿರುವೆ, ಕದಲಲು ಬಿಡಲಾರೆ. ನನ್ನಲ್ಲೇ ನೆಲೆಸಿರುವೆ, ಕದಲಲು ಬಿಡಲಾರೆ. ಹೌದು ಡ್ಯಾಡಿ, ನನ್ ಪ್ರಿಯನೇ, ನನ್ ಯೇಸುವೇ, ನನ್ ಪ್ರಿಯನೇ, ನನ್ನೇಸುವೇ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ. ಹಲ್ಲೆಲೂಯಾ, ಎಂದೆಂದು ನೀನೇ ಅಯ್ಯ. ನನ್ ಮುಂದೆ ನೀನೇ ಅಯ್ಯ. Oh, thank you, thank you, thank you, thank you. Thank you, thank you. Thank you. Thank you, Lord. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ.
ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಪ್ರಾರ್ಥನೆಗೆ ಪೂರಕವಾಗಿ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ ಓದೋಣ. 1 ಥೆಸಲೋನಿಕ 5:16. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ. ಯಾವಾಗಲೂ ಸಂತೋಷಿಸಿರಿ. ನಾವು ಯಾವಾಗಲೂ ಸಂತೋಷವಾಗಿರ್ಬೇಕು ಅನ್ನೋದು ದೇವರ ಉದ್ದೇಶ. ನೀವು ನಾನು ಖುಷಿಯಾಗಿರಬೇಕು, ಆನಂದದಿಂದ ಇರಬೇಕು ಅನ್ನೋದು ದೇವರ ಚಿತ್ತ, ದೇವರ ಯೋಜನೆ ಆಗಿದೆ. ಅದರಲ್ಲೂ ಫಿಲಿಪ್ಪಿ 4:4 ಹೇಳ್ತದೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿ. ಬರೀ ಮೆಟೀರಿಯಲ್ ಸಂತೋಷದಲ್ಲಿ ನಿಂತು ಬಿಡಬೇಡ್ರಿ, ಕರ್ತನಲ್ಲಿ ಸಂತೋಷಿಸಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಹಲ್ಲೆಲೂಯ. ಕರ್ತನಲ್ಲಿ ಸಂತೋಷಿಸುವ ವಿಷಯದಲ್ಲಿ ಈಗಾಗಲೇ 11 ಅಂಶಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಇವತ್ತು ನಾವು 12ನೇ ಅಂಶವಾಗಿ ಕರ್ತನಲ್ಲಿ ಸಂತೋಷಿಸುವ ವಿಷಯದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. 92ನೇ ಕೀರ್ತನೆ 4ನೇ ವಾಕ್ಯಕ್ಕೆ ಬರುವ. ಕೀರ್ತನೆ 92:4. ಯೆಹೋವನೇ, ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದ್ದಿ. ಯೆಹೋವನೇ, ನಿನ್ನ ಕ್ರಿಯೆಗಳಿಂದ ನನ್ನನ್ನು ಸಂತೋಷಪಡಿಸಿದ್ದಿ. ನಿನ್ನ ಕೆಲಸಗಳ ದೆಸೆಯಿಂದ ಉತ್ಸಾಹ ಧ್ವನಿ ಮಾಡುತ್ತೇನೆ. ಹಲ್ಲೆಲೂಯ. ನೆನ್ನೆ ತಾನು ನಾವು ಧ್ಯಾನ ಮಾಡಿದ್ದು ನಿಮ್ಗೆ ನೆನಪಿರ್ಬೋದು. ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟಾಗ ಒಂದು ಖುಷಿ ಉಂಟಾಗ್ತದೆ. ಆ ಸಂತೋಷ ಎಲ್ಲ ದೇವ ಜನರಲ್ಲಿ ಆಗಬೇಕು. ಪ್ರತಿದಿನ ದೇವರಿಂದ ಉತ್ತರ ಪಡ್ಕೊಳ್ತಾ ಇರಬೇಕು, ಸಹಾಯ ಪಡ್ಕೊಳ್ತಾ ಇರಬೇಕು. ಹಲ್ಲೆಲೂಯ. ಇವತ್ತು ನಾವು ಮುಂದುವರಿಸಿ ಅದೇ ಭಾಗದ ಮುಂದಿನ ಭಾಗವಾಗಿ ನೋಡ್ತಾ ಇದ್ದೀವಿ. ಕರ್ತನ ಕಾರ್ಯದ ನಿಮಿತ್ತ ನಮಗೆ ಸಂತೋಷ ಉಂಟಾಗಬೇಕು. ಕರ್ತನು ಏನೇನು ಮಾಡಿದ್ದಾನೆ ನಮ್ಮ ಜೀವಿತದಲ್ಲಿ, ಆತನು ಮಾಡಿದ ಕಾರ್ಯಗಳನ್ನು ನಾವು ಗುರುತಿಸಿ ಅದರಲ್ಲಿ ನಾವು ಸಂತೋಷಿಸಬೇಕು. ಇದು ದೇವರ ಮಕ್ಕಳ ಲಕ್ಷಣ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೀರ್ತನೆಗಾರನು ಅದೇ 90ನೇ ಕೀರ್ತನೆಯಲ್ಲಿ 14ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ. ಕೀರ್ತನೆ 90:14. ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿಪಡಿಸು, ಆಗ ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸುವೆವು. ಹಲ್ಲೆಲೂಯ. ದೇವರ ಕೃಪಾ ಕಾರ್ಯ ಜೀವಮಾನವೆಲ್ಲ ಸಂತೋಷಿಸುವಂತೆ ಮಾಡ್ತದೆ ಈ ಭಕ್ತನನ್ನು. ಅವನು ಹೇಳ್ತಾನೆ, ಉದಯದಲ್ಲಿ ನಿನ್ನ ಕೃಪೆಯನ್ನು ಪ್ರಕಟ ಮಾಡು. ಆ ದಿನವಿಡೀ ನಾನು ಖುಷಿಯಾಗಿರ್ತೀನಿ, ನನ್ನ ಜೀವಮಾನವೆಲ್ಲ ಖುಷಿಯಾಗಿರ್ತೀನಿ. ಹಲ್ಲೆಲೂಯ. ಎಲ್ಲಿ ದೇವರ ಕೃಪೆ, ದೇವರ ಕಾರ್ಯ, ದೇವರ ಹಸ್ತ ಕಾರ್ಯ ಮಾಡ್ತದೋ ಅಲ್ಲಿ ದೇವ ಜನರೊಳಗೆ ಒಂದು ಸಂತೋಷವನ್ನು ಉಂಟು ಮಾಡ್ತದೆ. ಇವತ್ತು ನೀವು ಗುರುತಿಸಿದ್ದೀರಾ ದೇವರ ಹಸ್ತವನ್ನು, ದೇವರ ಕಾರ್ಯವನ್ನು. ದಿಸ್ ಇಸ್ ಗಾಡ್ಸ್ ಹ್ಯಾಂಡ್. ದೇವರ ಹಸ್ತ ನನ್ನನ್ನು ರಕ್ಷಿಸಿದೆ. ಅದಕ್ಕೆ ಭಕ್ತನ ಹೇಳೋದು, ನಾನು ಬದುಕಿ ಉಳಿದಿದ್ದೇನೆಂದರೆ ಯೆಹೋವನ ಕರುಣೆ. ಇವತ್ತು ಅನೇಕರು ಇದನ್ನು ಗುರುತಿಸೋದಿಲ್ಲ, ದೇವರ ಕಾರ್ಯವನ್ನು, ದೇವರ ಹಸ್ತವನ್ನು ಗುರುತಿಸೋದಿಲ್ಲ. ನಾವು ಎಷ್ಟು ಶ್ವಾಸ ತಗೊಂಡು ಖುಷಿಯಾಗಿದ್ದೀವಿ. ಆಕ್ಸಿಜನ್ ಸಿಲಿಂಡರ್, ಒಂದು ಸಿಲಿಂಡರ್ಗೆ ಎಷ್ಟು ಪೇ ಮಾಡಿ ತಗೋಬೇಕಾಗಿದೆ. ಆದರೆ ದೇವರು ನಿಮಗೆ ಉಚಿತವಾಗಿ ಉಸಿರಾಡ್ಕೊಂಡು ಇಷ್ಟು ದಿನ ಇದ್ದಾರಲ್ಲ, ಇದೆಲ್ಲ ನಾವು ಗುರುತಿಸಲಿಲ್ಲ. ಅಲ್ಲಿ ದುಡ್ಡು ಪೇ ಮಾಡಿದಾಗಲೇ ಆಕ್ಸಿಜನ್ ರೇಟ್ ಎಷ್ಟು ಅಂತ ಗೊತ್ತಾಗ್ತದೆ. ದೇವರ ಉಪಕಾರ, ದೇವರ ಕಾರ್ಯಗಳೆಲ್ಲ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ವೆಂಟಿಲೇಟರ್ನಲ್ಲಿ ಒಂದು ದಿನ ಇದ್ದರೆ ಆ ದಿನದಲ್ಲಿ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ ಹೇಳಿ, ಇಷ್ಟೊಂದು ಬೆಲೆ ಇದೆಯಾ ಇದಕ್ಕೆ ಅಂತ ಗೊತ್ತಾಗುತ್ತೆ. ದೇವರು ನಮ್ಮನ್ನು ಫ್ರೀಯಾಗಿ ಒಳ್ಳೆ ಗಾಳಿ ಬೆಳಕು ಕೊಟ್ಟು ನಮ್ಮನ್ನು ಇಟ್ಟಿದ್ರೆ ನಮಗೆ ಅದು ಗೊತ್ತಾಗೋದಿಲ್ಲ. ಕರೆಂಟ್ ಚಾರ್ಜು, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟುವಾಗ ಒಂದು ಲೈಟಿಗೆ ಇಷ್ಟೊಂದು ಹಣ ಕಟ್ಟಬೇಕಾ ಅಂತ ನಾವು ಯೋಚನೆ ಮಾಡ್ತೀವಿ. ಒಂದು ಫ್ಯಾನ್ ಓಡ್ತಾ ಇತ್ತು, ಒಂದು ಫ್ರಿಡ್ಜ್ ಓಡ್ತಾ ಇತ್ತು, ಒಂದು ಲೈಟ್ ಓಡ್ತಾ ಇತ್ತು, ಇಷ್ಟಕ್ಕೆ ಇಷ್ಟೊಂದು ಹಣನ. ದಿನವಿಡೀ ಇಷ್ಟೊಂದು ಬೆಳಕನ್ನು ಕೊಟ್ಟು ನಮ್ಮನ್ನು ಆಶೀರ್ವಾದ ನಡೆಸಿ, ಅದೆಲ್ಲ ನಮ್ಮ ನೆನಪಿಗೆ ಬರೋದಿಲ್ಲ. ಇವತ್ತು ದೇವ ಜನರು ದೇವರ ಕಾರ್ಯಗಳನ್ನು ನೆನಪು ತಗೊಂಡು ಸಂತೋಷಿಸಬೇಕಂತೆ. ಆತನ ಉಪಕಾರಗಳನ್ನೆಲ್ಲ ನಾವು ನೆನಪು ಮಾಡ್ಕೋಬೇಕು. ಹಲ್ಲೆಲೂಯ. ಭಕ್ತನು ಹೆಂಗೆ ಅದನ್ನು ಗ್ರಹಿಸ್ತಾ ಇದ್ದಾನೋ ನೋಡ್ರಿ. 63ನೇ ಕೀರ್ತನೆಯಲ್ಲಿ 5ನೇ ವಚನವನ್ನು ಓದೋಣ. ಕೀರ್ತನೆ 63:5. ಮೃಷ್ಟ ಭೋಜನದಿಂದಲೋ ಎಂಬಂತೆ ನನ್ನ ಮನಸ್ಸು ಸಂತುಷ್ಟವಾಗಿರುವುದು. ಮೃಷ್ಟ ಭೋಜನವೋ ಎಂಬಂತೆ ನನ್ನ ಮನಸ್ಸು ಸಂತೋಷದಿಂದ ಇದೆ ಅಂತ ಹೇಳ್ತಾನೆ. ಹಲ್ಲೆಲೂಯ. ಮೃಷ್ಟ ಭೋಜನ ಅಂದ್ರೆ ಏನು? ಒಳ್ಳೆಯ ಭರ್ಜರಿ ಊಟ. ಆ ರೀತಿ ನನ್ನ ಮನಸ್ಸು ಸಂತೋಷವಾಗಿದೆ. ಏನಕ್ಕೆ ಸಂತೋಷವಾಗಿದೆ?
ದೇವರ ಕಾರ್ಯಗಳನ್ನು ನೆನಪು ಮಾಡಿಕೊಳ್ಳುವಾಗ ಅವನಿಗೆ ಆ ರೀತಿಯಾಗಿ ಖುಷಿ ಆಗ್ತದಂತೆ. ದೇವರ ಉಪಕಾರಗಳನ್ನೆಲ್ಲ ಆಲೋಚನೆ ಮಾಡುವಾಗ ಈ ಭಕ್ತನಿಗೆ ಆ ರೀತಿ ಖುಷಿ ಆಗ್ತದೆ. ದೇವರ ಮಕ್ಕಳಾದ ನಾವು ಆತನ ಕಾರ್ಯಗಳನ್ನೆಲ್ಲ ನೆನಪು ಮಾಡಿಕೊಳ್ಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 3ನೇ ವಚನದಿಂದ ಓದಿ, ಇನ್ನೂ ಚೆನ್ನಾಗಿದೆ. 3ನೇ ವಚನದಿಂದ ಕೀರ್ತನೆ 63:3 ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠ. ನಿನ್ನ ಪ್ರೇಮಾನುಭವ ಜೀವಕ್ಕಿಂತ ಶ್ರೇಷ್ಠ. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ನಿನ್ನ ಪ್ರೀತಿ, ನೀನು ನನಗೆ ತೋರಿಸಿದಂಥ ದಯೆ, ನಿನ್ನ ಕರುಣೆ ಅನುಭವ, ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಸೊ ಅದಕ್ಕಿಂತ ದೊಡ್ಡದು ಯಾವುದಿಲ್ಲಪ್ಪ. ನನ್ನ ಬಾಯಿ ಸುಮ್ಮನಿರಲ್ಲ, ನನ್ನ ಬಾಯಿ ನಿನ್ನನ್ನು ಕೀರ್ತಿಸುವುದು. ಮತ್ತೆ ನನ್ನ ಜೀವಮಾನದಲ್ಲೆಲ್ಲ ಹೀಗೆಯೇ ನಿನ್ನನ್ನು ಹಾಡಿ ಹರಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿಯುವೆನು. ಮೃಷ್ಟ ಆಮೇಲೆ ಹೇಳ್ತಾ ಇದ್ದಾನೆ, ನಿನ್ನ ಹೆಸರೆತ್ತಿ ಕೈ ಮುಗಿದು, ಥ್ಯಾಂಕ್ ಯು ಜೀಸಸ್, ನನಗೆ ನನ್ನ ಕಾಪಾಡಿದ್ರಲ್ಲ, ನನ್ನ ನಡೆಸಿದ್ರಲ್ಲ, ನನಗೆ ಸುರಕ್ಷತೆ ಕೊಟ್ರಲ್ಲ, ಥ್ಯಾಂಕ್ ಯು ಲಾರ್ಡ್, ನಿಮ್ಮ ಉಪಕಾರಕ್ಕಾಗಿ ವಂದನೆ, ನಿಮ್ಮ ದಯೆಗಾಗಿ ವಂದನೆ ಅಂತ ಹೇಳಿ ಈ ಉಪಕಾರ ಸ್ಮರಿಸುವುದರಲ್ಲಿ ಮೃಷ್ಟಾನ್ನ ಭೋಜನ ಮಾಡಿದ ಹಾಗೆ ಸಂತೋಷ ಪಡ್ತಾ ಇದ್ದಾನಂತೆ. ಹಲ್ಲೆಲೂಯಾ. ಇವು ಯೋಚನೆ ಮಾಡಿ ನೋಡಿ, ದೇವರು ನಮಗೆ ಮಾಡಿದ ಉಪಕಾರಗಳನ್ನು ಎಷ್ಟು ಮಟ್ಟಿಗೆ ನಾವು ಗ್ರಹಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ದೇವರ ಉಪಕಾರಗಳನ್ನು ನಾವು ಗ್ರಹಿಸುವವರಾಗಿರಬೇಕು. ಹಲ್ಲೆಲೂಯಾ. ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು. ಪದಗಳಿಲ್ಲ, ಹೇಗೆ ನಾನು ಸ್ತುತಿಸಲಿ ಇಂದು, ಹೇಗೆ ನಾ ಸ್ತುತಿಸುವೆನು. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ರಾಜ, ಯೇಸು ರಾಜ, ಎಷ್ಟೊಂದು ಕೃಪೆಯನ್ನು ನೀಡಿರುವೆ, ಹೇಗೆ ನಾ ಸ್ತುತಿಸುವೆನು ಇಂದು, ಹೇಗೆ ನಾ ಸ್ತುತಿಸುವೆ. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳಾಗಿ ಆತನ ಉಪಕಾರಗಳನ್ನು, ಆತ ನಮ್ಗೆ ತೋರಿಸಿದ ಪ್ರೀತಿ, ಕರುಣೆ, ದಯೆ, ಇವುಗಳನ್ನೆಲ್ಲ ನಾವು ನೆನಪು ಮಾಡಿಕೊಂಡು ಸಂತೋಷ ಪಡಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಇನ್ನೊಂದು ವಚನವನ್ನು ಓದಿ, ಕೀರ್ತನೆ 4ನೇ ಕೀರ್ತನೆ 6 ಮತ್ತು 7ನೇ ವಚನ. 4ನೇ ಕೀರ್ತನೆಯಲ್ಲಿ 6 ಮತ್ತು 7ನೇ ವಚನ. ಕೀರ್ತನೆ 4, 6, 7. ನಮಗೆ ಒಳ್ಳೆಯದನ್ನು ಮಾಡುವವರು ಯಾರಿದ್ದಾರೆಂದು ಅನೇಕರು ಹೇಳಿಕೊಳ್ಳುತ್ತಾರೆ. ಯೆಹೋವನೇ, ನೀನು ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಬೇಕು. ಧಾನ್ಯ ದ್ರಾಕ್ಷಿಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತಲೂ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನು ಉಂಟು ಮಾಡಿದ್ದಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನೋಡಿ, ಭಕ್ತನೇನು ಹೇಳ್ತಾನೆ, ನಮ್ಗೆ ಯಾರು ಒಳ್ಳೇದು ಮಾಡ್ತಾರೆ, ನಮ್ಗೆ ಯಾರಿದ್ದಾರೆ ಅಂತ ಅನೇಕರು ನೆನೆಸ್ಕೋತಾರಂತೆ. ಆದರೆ ನಿಮ್ಗೆ ಯಾರಿದ್ದಾರೆ? ಕರ್ತನಿದ್ದಾನೆ. ಹಲ್ಲೆಲೂಯಾ. ನೋಡಿ, ಧಾನ್ಯ ದ್ರಾಕ್ಷಾರಸದ ಸಮೃದ್ಧಿಯಾಗಿ ಬೆಳೆದ ಸುಗ್ಗಿಯ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತಲೂ ಚೆನ್ನಾಗಿ ಬೆಳೆದು ಒಳ್ಳೆ ಆದಾಯ ಬಂದಾಗ ಆ ರೈತನು ಹೇಗೆ ಸಂತೋಷ ಪಡ್ತಾನೆ. ಒಂದು ಕಂಪನಿಯಲ್ಲಿ ಒಳ್ಳೆ ಅಭಿವೃದ್ಧಿಯಾಗಿ ಇಂಪ್ರೂವ್ ಆಗಿ ಅವ್ರಿಗೆ ಒಳ್ಳೆ ಆದಾಯ ಬಂದಾಗ ಅವ್ರು ಎಷ್ಟು ಸಂತೋಷ ಪಡ್ತಾರೆ. ಅದಕ್ಕಿಂತಲೂ ಹೆಚ್ಚಾದ ಸಂತೋಷವನ್ನು ದೇವರು ತನ್ನ ಜನರ ಹೃದಯದಲ್ಲಿ ಹಾಕಿದ್ದಾನೆ. ಹಲ್ಲೆಲೂಯಾ. ಹೇಗೆ ಹಾಕಿದ್ದಾನೆ? ಆತನ ಉಪಕಾರಗಳನ್ನು ಕೊಟ್ಟು ಆ ಸಂತೋಷವನ್ನು ಮಾಡಿದ್ದಾನೆ. ಬೇರೆಯವರಿಗೆ ಇದು ಗೊತ್ತಿಲ್ಲ, ನಮ್ಗೆ ಯಾರು ಒಳ್ಳೇದು ಮಾಡ್ತಾರೆ, ನಮಗೇನಿದೆ, ಅಯ್ಯೋ ನಮಗೆ ಇದಿಲ್ಲ ಅಂತ ಹೇಳ್ತಾರೆ. ಆದರೆ ನಿಮಗಾದರೋ ದೇವರು ಅದಕ್ಕಿಂತ ಹೆಚ್ಚಾದ ಸಂತೋಷವನ್ನು ನಿಮ್ಮ ಹೃದಯದಲ್ಲಿ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನಿಮಗೆ ಒಳ್ಳೇದು ಮಾಡುವ ಕರ್ತನಿದ್ದಾನೆ. ಹಲ್ಲೆಲೂಯಾ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಹಲ್ಲೆಲೂಯಾ. ಕರ್ತನನ್ನು ಪ್ರೀತಿಸುವ ನಮಗೆ 1-2 ಒಳ್ಳೆಯದಲ್ಲ, ಸಾವಿರಾರು ಒಳ್ಳೆಯದನ್ನು ದೇವರಿಟ್ಟಿದ್ದಾನೆ. ಅದನ್ನು ಗುರುತಿಸ್ರಿ. ಹಲ್ಲೆಲೂಯಾ. ಸಮೃದ್ಧಿಯಾದ ಬೆಳೆ, ದ್ರಾಕ್ಷೆ, ಗೋಧಿ ಬೆಳೆದವನು ಸಂತೋಷ ಪಡುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಹೃದಯದಲ್ಲಿ
ಆ ಆನಂದ ಉಕ್ಕಿ ಬರಲಿ, ನಿಮ್ಮ ಅನುಭವ ಆಗಲಿ, ಈ ಭಕ್ತನ ಅನುಭವ ಆಗಲಿ. ಅವನು ಹೇಳ್ತಾನೆ, ನೀ ಏನು ಧಾನ್ಯ ದ್ರಾಕ್ಷರಸಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ, ಧಾನ್ಯ ದ್ರಾಕ್ಷಿಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿಯ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತಲೂ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನು ಉಂಟು ಮಾಡಿದ್ದಿ. ಹಾಲೆಲೂಯಾ. ದೇವರ ಹೃದಯ, ಮಕ್ಕಳ ಹೃದಯದಲ್ಲಿ ಒಂದು ಆನಂದ ರೀ. ಆತನ ಉಪಕಾರಗಳು, ಆತನು ಮಾಡಿದ ಕಾರ್ಯಗಳು, ನಾವು ಪ್ರಾರ್ಥನೆ ಮಾಡಿದಾಗ ಆತನು ನೀಡಿದ ಸದುತ್ತರ. ಹಾಲೆಲೂಯಾ. ನಮ್ಮ ದೇವ್ರು ಏನು ಗೊತ್ತಂದ್ರೆ, ನಾವು ಬೇಡುವುದಕ್ಕಿಂತಲೂ, ನಾವು ಬಯಸುವುದಕ್ಕಿಂತಲೂ ಹೆಚ್ಚಾಗಿ ನಮ್ಮಲ್ಲಿ ಕಾರ್ಯ ಸಾಧಿಸುವ ಆತನು. ಹಾಲೆಲೂಯಾ. ಅದಕ್ಕೆ ಹಾಡ್ತೀವಲ್ಲ, ಬೇಡಿದಕ್ಕೂ ಬಯಸಿದಕ್ಕೂ ಹೆಚ್ಚಾಗಿ ನನಗೆ ಮಾಡಿರುವೆ, ಬೇಡಿದಕ್ಕೂ ಬಯಸಿದಕ್ಕೂ ಹೆಚ್ಚಾಗಿ ನನಗೆ ಮಾಡಿರುವೆ, ಅಂಗೈಯಲ್ಲೇ ಅಡಗಿಸಿಟ್ಟು ಅದ್ಭುತವಾಗಿ ನಡೆಸಿರುವೆ, ಅಂಗೈಯಲ್ಲೇ ಅಡಗಿಸಿಟ್ಟು ಅದ್ಭುತವಾಗಿ ನಡೆಸಿರುವೆ. ನನ್ನ ಕರ್ತನೇ, ನಾನು ನಿನ್ನನ್ನೇ ಕೊಂಡಾಡುವೆ, ನನ್ನ ಕರ್ತನೇ, ನಾನು ನಿನ್ನನ್ನೇ ಕೊಂಡಾಡುವೆ, ಎಂದೆಂದು ಮರೆಯಲಾರೆ ನಿನ್ನೆಲ್ಲ ಉಪಕಾರವಾ, ಎಂದೆಂದು ಮರೆಯಲಾರೆ ನಿನ್ನೆಲ್ಲ ಉಪಕಾರವಾ. ನನ್ನ ಕರ್ತನೇ, ನಾನು ನಿನ್ನನ್ನೇ ಕೊಂಡಾಡುವೆ, ನನ್ನ ಕರ್ತನೇ, ನಾನು ನಿನ್ನನ್ನೇ ಕೊಂಡಾಡುವೆ. ಹಾಲೆಲೂಯಾ. ಹೌದು, ನಾವು ಬೇಡುವುದಕ್ಕಿಂತ ಬಯಸುವುದಕ್ಕಿಂತ ಹೆಚ್ಚಾಗಿ ದೇವರು ಕಾರ್ಯ ಮಾಡ್ತಾರೆ. ನೀವೇ ಯೋಚನೆ ಮಾಡಿ ನೋಡಿ, ದೇವರು ನಮ್ಮ ಜೀವಿತದಲ್ಲಿ ಮಾಡುವ ಉಪಕಾರಗಳು ನೆನೆಸ್ಕೊಂಡ್ರೆ ನಮ್ಮ ಯೋಚನೆಗೆ ಮೀರಿದೆ, ನಾವು ಕೆಲವೊಂದನ್ನು ಮಾತ್ರ ಕಷ್ಟ ಬಂದಾಗ ಡ್ಯಾಡಿ ಸಹಾಯ ಮಾಡಪ್ಪ ಅಂತ ಹೇಳ್ತೀವಿ. ದೇವರು ಅದಕ್ಕೂ ಉತ್ತರ ನೀಡ್ತಾರೆ. ಬೇಡದೇ ಇರುವುದಕ್ಕೂ ಕೂಡ ದೇವ್ರು ಕೊಟ್ಟಿದ್ದಾನೆ. ಹಾಲೆಲೂಯಾ. ನಮ್ಮ ನಿರೀಕ್ಷೆ ಮೀರಿ ಕೊಟ್ಟಿದ್ದಾನೆ. ಹಾಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ದೇವ್ರು ಮಾಡಿದ ಉಪಕಾರಗಳು, ಪ್ರಕೃತಿಯಿಂದ ನಮಗೆ ಸಿಕ್ಕುವಂತಹ ಉಪಕಾರಗಳು, ನಮ್ಮ ಕೆಲಸ ಕಾರ್ಯಗಳಲ್ಲಿ ಆತನು ತರುವಂಥ ಜಯ, ಆತನು ಶುಭಗಳಿಂದಲೇ ನಮ್ಮನ್ನು ಎದುರುಗೊಳ್ತಾನಂತೆ. ಪೇರೆಂಟ್ಸು ಮಕ್ಕಳಿಗೆ ತಿಂಡಿ ತಗೊಂಡು ಬರ್ತಾರಲ್ಲ ಮಾರ್ಕೆಟ್ಗೆ ಹೋದಾಗ, ಟೌನ್ಗೆ ಹೋದಾಗ, ಆ ರೀತಿಯಾಗಿ ದೇವರು ನಮಗೆ ನಾನಾ ಶುಭಗಳೊಂದಿಗೆ ನಮ್ಮನ್ನು ಎದುರುಗೊಳ್ತಾನಂತೆ. ಕೀರ್ತನೆ 21ಕ್ಕೆ ಬನ್ನಿ. 21ನೇ ಕೀರ್ತನೆ 1ರಿಂದ 6ರವರೆಗೆ. ಕೀರ್ತನೆ 21 ಒಂದ್ಸರಿ ಓದ್ಬಿಡೋಣ, 1ರಿಂದ 6ರವರೆಗೆ, ಆಮೇಲೆ ಒಂದೊಂದಾಗಿ ನೋಡುವ. ಕೀರ್ತನೆ 21 1ರಿಂದ 6. ಯೆಹೋವನೇ, ನಿನ್ನ ಪರಾಕ್ರಮದಲ್ಲಿ ಅರಸನು ಸಂತೋಷಿಸುತ್ತಾನೆ. ಹೌದು. ನೀನು ಉಂಟು ಮಾಡಿದ ಜಯಕ್ಕಾಗಿ ಎಷ್ಟೋ ಆನಂದ ಪಡುತ್ತಾನೆ. ಹೌದು. ನೀನು ಅವನ ಪ್ರಾರ್ಥನೆಯನ್ನು ನಿರಾಕರಿಸದೆ ಅವನ ಇಷ್ಟಾರ್ಥವನ್ನು ನೆರವೇರಿಸಿದೆಯಲ್ಲ. ನಾನಾ ಶುಭಗಳೊಡನೆ ನೀನೇ ಅವನನ್ನು ಎದುರುಗೊಂಡಿಯಲ್ಲ. ಅವನ ತಲೆಯ ಮೇಲೆ ಸುವರ್ಣ ಕಿರೀಟವನ್ನು ಇಟ್ಟಿದ್ದಿ. ಅವನು ದೀರ್ಘಾಯುಷ್ಯವನ್ನು ಬೇಡಿಕೊಳ್ಳಲು ನೀನು ಯುಗಯುಗಾಂತರಗಳ ಆಯುಷ್ಯವನ್ನು ಅನುಗ್ರಹಿಸಿದ್ದಿ. ನಿನ್ನ ರಕ್ಷಣಾ ಕಾರ್ಯದಿಂದ ಅವನ ಘನತೆಯು ಬಹು ವೃದ್ಧಿಯಾಯಿತು. ಮಹಿಮಾ ಪ್ರಭಾವಗಳನ್ನು ಅವನಿಗೆ ಬರಮಾಡಿದ್ದಿ. ಅವನಿಗೆ ಶಾಶ್ವತವಾದ ಸೌಭಾಗ್ಯ ನಿಧಿಯನ್ನು ದಯಪಾಲಿಸಿದ್ದಿ. ಅವನನ್ನು ನಿನ್ನ ಸನ್ನಿಧಿಯಲ್ಲಿ ಅತ್ಯಾನಂದ ಪಡಿಸಿದ್ದಿ. ಹಾಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರ. ನೋಡಿ, ವಾಕ್ಯ ಏನು ಹೇಳ್ತದೆ? 3ನೇ ವಚನ, ನಾನಾ ಶುಭಗಳೊಡನೆ ನೀನೇ ಅವರನ್ನು ಎದುರುಗೊಂಡಿಯಲ್ಲ. ಹಾಲೆಲೂಯಾ. ದೇವರು ಎವ್ರಿ ಡೇ, ಪ್ರತಿದಿನ ನಾನಾ ಶುಭಗಳೊಡನೆ ನಮ್ಮನ್ನು ಎದುರುಗೊಳ್ತಾ ಇದ್ದಾನೆ. ಈ ದಿನ ಕರ್ತನ ದಿನ, ಇದರಲ್ಲಿ ನಲಿದಾಡುವ, ದುಃಖವಿಲ್ಲ, ಇನ್ನು ಶೋಕವಿಲ್ಲ, ನಾವು ತಿನ್ನುತ್ತಾ ಕೊಡುತ್ತಾ ಕೊಂಡಾಡುವ. ಒಂದೊಂದು ದಿನವನ್ನು ತನ್ನ ನಾನಾ ಶುಭಗಳೊಡನೆ ನಮ್ಮನ್ನು ಎದುರುಗೊಳ್ತಾ ಇದ್ದಾನೆ. ಹಾಲೆಲೂಯಾ. ಇವತ್ತು ನೋಡಿ, ಇಷ್ಟೊತ್ತಿಗೆ ನಮಗೆ ಒಳ್ಳೆ ಬೆಳಕು, ಒಳ್ಳೆ ಗಾಳಿ, ಹೊತ್ತೊತ್ತಿಗೆ ಆಹಾರ, ನಮ್ಮ ಪ್ರಯಾಣಗಳಲ್ಲಿ ಸುರಕ್ಷತೆ,
ನೆನೆಸ್ತಾ ಹೋದರೆ ದೇವರ ಕಾರ್ಯಗಳನ್ನು ನಾವು ವರ್ಣಿಸಿ ಮುಗಿಸೋಕ್ಕಾಗಲ್ಲ. ಆಮೆನ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಒಬ್ಬರು ದೇವರ ಸೇವಕರು ಮನುಷ್ಯನ ದೇಹವನ್ನೆಲ್ಲ ವರ್ಣಿಸಿ ದೇವರು ಹೆಂಗೆ ಕಾರ್ಯ ಮಾಡ್ತಾ ಇದ್ದ, ಒಂದೊಂದು ಅಂಗಗಳನ್ನ ದೇವರು ಹೆಂಗೆ ಕಾರ್ಯನಿರ್ವಹಿಸ್ತಾ ಇದ್ದಾನೆ ಅದನ್ನೆಲ್ಲ ವರ್ಣಿಸಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇರೋದನ್ನು ನಾನು ಕೇಳಿಸ್ಕೊಂಡಿದ್ದೆ. ಯೋಚನೆ ಮಾಡಿ, ನಮ್ಮ ದೇಹ ಹೆಂಗೆ ಫಂಕ್ಷನ್ ಆಗ್ತದೆ, ಒಂದೊಂದು ಅಂಗಾಂಗಗಳು, ನರಗಳು, ಕಿಡ್ನಿ, ಶ್ವಾಸಕೋಶ, ಹೃದಯ, ಕಣ್ಣು, ಕಿವಿ, ಇದರ ಒಂದೊಂದು ಫಂಕ್ಷನ್ನ ನೀವು ಆಲೋಚನೆ ಮಾಡಿ ನೋಡಿ. ದೇವ್ರಿಗೆ ಎಷ್ಟು ಸ್ತೋತ್ರ ಹೇಳಿದ್ರು ಸಾಲದು. ನಮ್ಮ ವಿಷಯವಾಗಿ ದೇವ್ರಿಗೆ ಎಂಥ ಯೋಜನೆ ಇಟ್ಟಿದ್ದಾನೆ. ನಾನಾ ಶುಭಗಳೊಡನೆ ನಮ್ಮನ್ನು ಎದುರುಗೊಂಡಿದ್ದಾನೆ. ಅದಕ್ಕೆ 21ನೇ ಅಧ್ಯಾಯದ 1ನೇ ವಚನದಲ್ಲಿ, 21ನೇ ಕೀರ್ತನೆ 1ನೇ ವಚನದಲ್ಲಿ ಏನು ಹೇಳ್ತಾನೆ ನೋಡಿ ಭಕ್ತನು. ಯೆಹೋವನೇ ನಿನ್ನ ಪರಾಕ್ರಮದಲ್ಲಿ, ನನ್ನ ಪರಾಕ್ರಮ ಅಲ್ಲಪ್ಪ, ನಿನ್ನ ಪರಾಕ್ರಮದಲ್ಲಿ ಅರಸನು ಸಂತೋಷಿಸುತ್ತಾನೆ. ಅರಸನು ಅಂದರೆ ದಾವೀದನ ತನ್ನನ್ನು ಕುರಿತಾಗಿ ಹೇಳ್ತಾ ಇದ್ದಾನೆ. ಅಂದರೆ ದೇವಜನರು ಸಂತೋಷಿಸ್ತಾ, ದೇವರ ಪರಾಕ್ರಮದಲ್ಲಿ, ದೇವರ ಮಹಿಮೆಯ ಕಾರ್ಯದಲ್ಲಿ, ದೇವರ ಅತಿಶಯದ ಕಾರ್ಯದಲ್ಲಿ ನಾವು ಸಂತೋಷಿಸಬೇಕು. ಇವತ್ತು ದೇವರು ನಮ್ಮನ್ನು ಹೇಗೆಲ್ಲ ನಮ್ಮನ್ನು ನಡೆಸಿದ್ದಾನೆ, ನಾವು ಸಂತೋಷಿಸಬೇಕು. ನೀನು ಉಂಟು ಮಾಡಿದ ಜಯಕ್ಕಾಗಿ ಎಷ್ಟೋ ಆನಂದ ಪಡುತ್ತಾನೆ. ಎಷ್ಟೋ ಆನಂದ ಪಡ್ತಾನೆ. ಇವತ್ತು ದೇವಜನರು ದೇವರು ಉಂಟು ಮಾಡಿದ ಜಯ, ಸೈತಾನನ ಮೇಲೆ ಜಯ, ಪಾಪದ ಮೇಲೆ ಜಯ, ಹಲ್ಲೆಲೂಯಾ, ನಾಶನದ ಮೇಲೆ ಜಯ, ಕೋವಿಡ್ ಮೇಲೆ ಜಯ, ಸಂತೋಷಪಟ್ಟು ದೇವರಿಗೆ ಘನತೆಯನ್ನು ಸಲ್ಲಿಸಬೇಕು. ಹಲ್ಲೆಲೂಯಾ. ಎಷ್ಟೊಂದು ಉಪಕಾರ ನನ್ನ ಜೀವಿತದಲ್ಲಿ ನೀ ಮಾಡಿರುವೆ యేసయ్య. ಹೌದು, ಅದನ್ನೆಲ್ಲ ನಾವು ನೆನಪಿಗೆ ತಗೋಬೇಕು. ಎಷ್ಟೊಂದು ಉಪಕಾರ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದಾನೆ. ನಾನಾ ಉಪಕಾರಗಳನ್ನೇ ನಮ್ಮನ್ನು ಎದುರುಗೊಳ್ತಾನಂತೆ. ಹಲ್ಲೆಲೂಯಾ. 3ನೇ ವಚನದ ಮುಂದುವರೆದ ಭಾಗ ಹೇಳ್ತದೆ, ಅವನ ತಲೆಯ ಮೇಲೆ ಸುವರ್ಣ ಕಿರೀಟವನ್ನು ಇಟ್ಟಿದ್ದಿ. ಹಲ್ಲೆಲೂಯಾ. ಅಂದರೆ ಜಯಶಾಲಿಯನಾಗಿ. ಕಿರೀಟ ಸಿಗೋದು ಯಾವಾಗ? ಜಯ ಗಳಿಸಿದಾಗ. ಹಿತ್ತಾಳೆ ಕಿರೀಟ ಅಲ್ಲ, ಸುವರ್ಣ ಕಿರೀಟ ಅಂತ. ಅದು ಚಿನ್ನದ ಕಿರೀಟ, ಕಾಗೆ ಬಂಗಾರದ ಕಿರೀಟನೂ ಅಲ್ಲ, ಚಿನ್ನದ ಕಿರೀಟ ನಿಮ್ಮ ತಲೆ ಮೇಲೆ. ಪ್ರೈಸ್ ಗಾಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಗೋಲ್ಡ್ ಮೆಡಲ್ ಇದ್ರೂ ಅದು ಗೋಲ್ಡ್ ಆಗಿರೋದಿಲ್ಲ. ನಮ್ಮ ಕರ್ತನ ಚಿನ್ನದ ಕಿರೀಟ ನಿಮಗಿಟ್ಟು ಪ್ರತಿ ದಿನವೂ ನಿಮ್ಮನ್ನು ಹರ್ಷದಲ್ಲಿ ಇರಿಸಲಿಕ್ಕೆ ಯೋಜನೆ ಹಾಕಿದ್ದಾನೆ ರೀ. ಜಸ್ಟ್ ಎಂಜಾಯ್ ಹಿಸ್ ಪ್ರಾವಿಷನ್, ಎಂಜಾಯ್ ಹಿಸ್ ಪ್ರಾವಿಡೆನ್ಸ್. ಹಲ್ಲೆಲೂಯಾ. ಆಮೇಲೆ ನೋಡಿ, ದೀರ್ಘಾಯುಷ್ಯವನ್ನು ಬೇಡಿಕೊಳ್ಳಲು ನೀನು ಯುಗ ಯುಗಾಂತರಗಳ ಆಯುಷ್ಯವನ್ನು ಅನುಗ್ರಹಿಸಿ. ಹಲ್ಲೆಲೂಯಾ. ಯುಗ ಯುಗಾಂತರಗಳ ಆಯುಷ್ಯವನ್ನು. ಬೇರೆ ಯಾರಿಗೀ ಭರವಸೆ ಇದೆ? ನಿತ್ಯವಾಗಿ ಜೀವಿಸುವಂಥ ಕರ್ತನೊಂದಿಗೆ ಸದಾಕಾಲವು. ಹಲ್ಲೆಲೂಯಾ. 1 ಥೆಸಲೋನಿಕ 4ನೇ ಅಧ್ಯಾಯದಲ್ಲಿ 18ನೇ ವಚನ ಏನು ಹೇಳ್ತದೆ ಗೊತ್ತಾ? ಹೀಗಾಗಿ ಸದಾಕಾಲವು ನಾವು ಆತನ ಜೊತೆಯಲ್ಲಿರಬೇಕು. ಹಲ್ಲೆಲೂಯಾ. ಸದಾಕಾಲವು. ಆ ವಚನ ಓದಿ. 1 ಥೆಸಲೋನಿಕ 4:17. ಆಮೇಲೆ ಜೀವದೊಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಆತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಹಲ್ಲೆಲೂಯಾ. 1 ವರ್ಷನ 2 ವರ್ಷನ? ಸದಾಕಾಲ. ಯಾರಿಗೆ ಈ ಭರವಸೆ ಇದೆ? ಹಲ್ಲೆಲೂಯಾ. ಕರ್ತನ ನಮ್ಗೆ ಕೊಟ್ಟಿರುವಂತಹ ಸೌಭಾಗ್ಯ ಎಷ್ಟು ವಿಶೇಷವಾದಂದರೆ ಸದಾಕಾಲ ಇರುವಂತಹ ಜೀವಿತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ರಕ್ಷಣಾ ಕಾರ್ಯದಿಂದ ಅವನ ಘನತೆಯು ಬಹು ವೃದ್ಧಿಯಾಗಿದೆ. ನಿನ್ನ ಮಹಿಮಾ ಪ್ರಭಾವಗಳನ್ನು, ಕೀರ್ತನೆ 21ರಲ್ಲಿ 5-6, ಅವನಿಗೆ ಬರಮಾಡಿದಿ. ಅವನಿಗೆ ಶಾಶ್ವತ ಭಾಗ್ಯ ನಿಧಿಯನ್ನು ದಯಪಾಲಿಸಿದಿ. ಅವನನ್ನು ನಿನ್ನ ಸನ್ನಿಧಿಯಲ್ಲಿ ಅತ್ಯಾನಂದ ಪಡಿಸಿದ್ದಿ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಾವು ದೇವರ ಮಕ್ಕಳಾಗಿ ಆತನ ಉಪಕಾರಗಳಲ್ಲಿ ಆನಂದಿಸಬೇಕು. ಕರ್ತನ ಆಶೀರ್ವಾದದಲ್ಲಿ, ಸಹಾಯದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಆತನ ಸಹಾಯ ಮಾಡ್ತಾನೆ. ಅದು ಮಾತ್ರ ಅದಲ್ಲದೆ ನಮಗೆ ಇನ್ನು ಎಷ್ಟೋ ಉಪಕಾರಗಳನ್ನು ಆತನು ಮಾಡ್ತಾನೇ ಇದ್ದಾನೆ. ಪ್ರತಿದಿನ ನಾನಾ ಶುಭಗಳೊಂದಿಗೆ ಎದುರುಗೊಂಡಿದ್ದಾನೆ. ಥ್ಯಾಂಕ್ ಯು ಫಾರ್ ದಿಸ್ ನ್ಯೂ ಡೇ ಲಾರ್ಡ್ ಅಂತ ಹೇಳಬೇಕು. ಪ್ರತಿದಿನ, ಅಪ್ಪ, ಈ ಹೊಸ ದಿನಕ್ಕಾಗಿ ನಿನಗೆ ವಂದನೆ. ಈ ಹೊತ್ತಾರೆಯಲ್ಲಿ ನಿನ್ನ ಸನ್ನಿಧಾನದಲ್ಲಿ ನಿನಗೆ ಕೃತಜ್ಞತೆಯೊಂದಿಗೆ ನಾವು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವಪ್ಪ. ನಿನಗೆ ಕೃತಜ್ಞತೆಯೊಂದಿಗೆ ನಾವು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ.
ಹಲ್ಲೆಲೂಯ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ದೇವರಿಗೆ ಸ್ತೋತ್ರ ಹೇಳುವ ಮತ್ತು ಎಲ್ಲ ದೇವ ಜನರಿಗೆ ಕರ್ತನ ಉಪಕಾರಗಳನ್ನು ಸ್ಮರಿಸಿ ಸಂತೋಷಿಸುವ ಒಂದು ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ಬೇಡೋಣ. ಹಲ್ಲೆಲೂಯ. ಮೊದಲನೇದಾಗಿ ವಂದನೆ ಹೇಳುವ, ನಮಗೆ ಮಾಡಿದ ಎಲ್ಲ ಉಪಕಾರಗಳಿಗಾಗಿ ವಂದನೆ ಹೇಳುವ. ವಂದನೆಪ್ಪ, ನಮ್ಮ ಜೀವಿತದಲ್ಲಿ ಎಷ್ಟೊಂದು ಉಪಕಾರಗಳನ್ನು ಮಾಡಿದಿರಿ, ಎಷ್ಟೊಂದು ಅನುಗ್ರಹ ನೀಡಿದಿರಿ. ನಾವು ಬೇಡಿದ್ದಕ್ಕೂ ನಾವು ಬಯಸಿದ್ದಕ್ಕೂ ಹೆಚ್ಚಾಗಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿದ್ದೀರಿ ಅಪ್ಪ. ಥ್ಯಾಂಕ್ ಯು. ನಮ್ಮ ಜೀವಿತದಲ್ಲಿ ಕಾರ್ಯ ಸಾಧಿಸಿದ್ದೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಇವತ್ತು ಕರ್ತನೆ, ನಿನ್ನ ಮಕ್ಕಳಾಗಿ ನಾವೆಲ್ಲರೂ ಸಹ ಇನ್ನು ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ದೇವ ಜನರು ನಿನ್ನ ಉಪಕಾರಗಳನ್ನು ಸ್ಮರಿಸಿ ಕರ್ತನೆ ಸಂತೋಷ ಪಡಬೇಕಪ್ಪ. ಎಷ್ಟೋ ಸಂದರ್ಭಗಳಲ್ಲಿ ದೇವಜನರು ಕೊರಗ್ತಾ ಇರ್ತಾರೆ, ಚಿಂತೆ ಮಾಡ್ತಾ ಇರ್ತಾರೆ, ಅದಿಲ್ಲ ಇದಿಲ್ಲ ಅಯ್ಯೋ ಅಂತ ಹೇಳಿ ಕೊರಗ್ತಾ ಇರ್ತಾರೆ. ಆದರೆ ನೀನು ಮಾಡಿದ ಉಪಕಾರಗಳು ಸಾವಿರಾರು ಬಿದ್ದಿರ್ತದೆ, ಅದನ್ನು ನೆನೆಸ್ಕೊಳ್ಳೋದಿಲ್ಲ. ಕರ್ತನೆ, ಏನು ನಮಗೆ ಇನ್ನೂ ಸಿಕ್ಕಿಲ್ವೋ ಅದಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಈಗಾಗಲೇ ನೀನು ಏನು ಕೊಟ್ಟಿದ್ದೆ ಅನ್ನೋದನ್ನು ನೆನಪು ಮಾಡಿಕೊಂಡು ಸಂತೋಷಪಟ್ಟು ನಿನ್ನನ್ನು ಕೊಂಡಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೃಪೆ ಕೊಡಪ್ಪ. ಹಲ್ಲೆಲೂಯಾ. ನಿನ್ನ ಹೆಸರೆತ್ತಿ ನಿನಗೆ ಕೈ ಮುಗಿತೀನಿ, ನನ್ನ ಜೀವಮಾನವೆಲ್ಲ ಹೀಗೇ ಇರಬೇಕು ಅಂತ ಬಯಸ್ತೇನೆ ಅಂತ ಹೇಳಿ ಭಕ್ತನ ಹೇಳ್ತಾನಲ್ಲ. ಥ್ಯಾಂಕ್ ಯು ಜೀಸಸ್. ಅವನ ಹಾಗೆ ನಾವು ಸಹ ಗ್ರಹಿಸಲು, ನಿನ್ನ ಉಪಕಾರಗಳನ್ನು ಗ್ರಹಿಸಲು, ಅದರಲ್ಲಿ ಸಂತೋಷ ಪಡಲು ನಮಗೆ ಸಹಾಯ ನೀಡಪ್ಪ. ಈ ದಿನ ಯಾವ್ಯಾವ ರೀತಿಯೆಲ್ಲ ನಮ್ಮನ್ನು ಕಾಪಾಡಿದ್ದೀರಿ ಅದನ್ನೆಲ್ಲ ನಮ್ಮ ನೆನಪಿಗೆ ತಗೋಬಾ ಸ್ವಾಮಿ. ಯಾರು ಮರ್ತು ಬಿಡಬಾರ್ದಪ್ಪ, ಯಾರು ಮರ್ತು ಬಿಡಬಾರ್ದು. ಕೆಲವು ಸಮಯಗಳಲ್ಲಿ ಗ್ರಹಿಕೆಗೇ ಬರೋದಿಲ್ಲ. ಕರ್ತನಿಗೆ ಗ್ರಹಿಕೆಗೆ ಬರಲಿ. ಯಾವ ರೀತಿ ನೀವು ಕಾಪಾಡಿದ್ದೀರಿ, ನಿನ್ನ ಮಕ್ಕಳನ್ನು ಯಾವ ರೀತಿ ಕಾಪಾಡಿದ್ದೀರಿ, ಯಾವ ರೀತಿ ಅಪಾಯನ ತಪ್ಪಿಸಿದ್ದೀರಿ ಅನ್ನೋದನ್ನು ಗ್ರಹಿಸುವ ಗ್ರಹಿಕೆ ಕೊಡಪ್ಪ. ಅದನ್ನು ಗ್ರಹಿಸಿ ಸಂತೋಷ ಪಡಲಿಕ್ಕೆ ಕೃಪೆ ಕೊಡು. ಹಲ್ಲೆಲೂಯ. ನಿನ್ನ ಉಪಕಾರಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಕೃಪೆ ಕೊಡಪ್ಪ, ಗುರುತಿಸಲಿಕ್ಕೆ ಕೃಪೆ ಕೊಡು. ಇದು ದೇವರ ಕಾರ್ಯ. ಹಲ್ಲೆಲೂಯ. ಈ ಯಶಸ್ಸು ದೇವರಿಂದ ಬಂದದ್ದು. ಇದು ಕರ್ತನ ಒಂದು ಕೊಡುಗೆ, ದೇವರ ದಾನ, ಆತನ ಉಚಿತಾರ್ಥ ವರ, ಆತನ ದಯೆ, ಆತನ ಕರುಣೆಯಿಂದ ನನಗೆ ಸಿಕ್ಕಿದ್ದು ಅಂತ ಹೇಳಿ ಐಡೆಂಟಿಫೈ ಮಾಡಲಿಕ್ಕೆ ನಮ್ಮ ಮನೋನೇತ್ರಗಳನ್ನು ತೆರೆ ಮಾಡು ಸ್ವಾಮಿ. ನಮ್ಮ ಜೀವಿತದ ಘಟನೆಗಳು, ನಮ್ಮ ಜೀವಿತದಲ್ಲಿ ನಡೆಯುವಂಥ ಸಂಭವಗಳಲ್ಲಿ ಕರ್ತನ ನಿನ್ನ ಅತಿಶಯವನ್ನು, ಮಹಿಮೆಯನ್ನು, ನಿನ್ನ ಪ್ರಭಾವವನ್ನು ಗುರುತಿಸಿ, ನಿನ್ನ ಉಪಕಾರವನ್ನು ಗುರುತಿಸಿ ನಾವು ಸಂತೋಷಪಟ್ಟು ನಿನ್ನನ್ನು ಕೊಂಡಾಡಲಿಕ್ಕೆ ನಮಗೆ ಸಹಾಯ ನೀಡಿ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಥ್ಯಾಂಕ್ ಯು. ಈ ರೀತಿಯಾದ ಅನುಗ್ರಹವನ್ನು ನೀಡಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಕರ್ತನೆ. ಹಾಗೆ ನಮ್ಮೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರನ್ನೇ ನಿನ್ನ ಕೈಗೆ ಒಪ್ಪಿಸ್ತೇವೆ ಕರ್ತನೆ. ನಮ್ಮೆಲ್ಲರಿಗೂ ಈ ದಿನ ಜಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ನಿನ್ನ ಪ್ರಸನ್ನತೆಯ ದಿನ ಅಂತ ಘೋಷಣೆ ಮಾಡ್ತೇವೆ. ನಿನ್ನ ವಾಕ್ಯದ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ನಿನ್ನೊಂದಿಗಿರುವಂಥ ದಿನ ಅಂತ ಘೋಷಣೆ ಮಾಡ್ತೇವೆ ಸ್ವಾಮಿ. ಸೈತಾನ್ನ ಯೋಜನೆಗಳನ್ನು ಮೆಟ್ಟಿ ತುಳಿದು ಜಯದ ಹೆಜ್ಜೆ ಇಡುವಂತಹ ದಿನ. ಥ್ಯಾಂಕ್ ಯು. ಮನರಮ್ಯವಾಗಿರುವಂಥ ದಿನ ಅಂತ ಘೋಷಣೆ ಮಾಡ್ತೇವೆ. ನೀವು ಹಾಗೆ ಆಶೀರ್ವದಿಸಿ ನಡೆಸಿ. ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಲಿ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್. ತಂದೆಯ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.